ನೋಡ್ರಪ್ಪ ಬಂತು ದುಬೈ ಫ್ರೇಮ್ ಇದೆ ಗೋಲ್ಡ್ ಪ್ಲೇಟೆಡ್ ಅಂದ್ರೆ ಗೋಲ್ಡ್ ಇದೆಯಾ ಅದರೊಳಗೆ ಒರಿಜಿನಲ್ ಗೋಲ್ಡ್ ಪ್ಲೇಟೆಡ್ ಅಷ್ಟು ಗೋಲ್ಡ್ ಯೂಸ್ ಮಾಡಿದೆ ಅದು ಹೌದಾ ಯಾರು ಚಿನ್ನ ಸಿಗುತ್ತೆ ಅಂತ ನೋಡಿ ಎಲ್ಲರೂ ಕೆರೆಯಾಗಿ ಟ್ರೈ ಮಾಡೋರು ಇಲ್ಲಿ ಕೆಳಗೆ ನೋಡಿದ್ರೆ ಕೈ ಕಾಲೆಲ್ಲ ನಡುಕ್ತವೆ ನನ್ನ ಬಲ ಭಾಗಕ್ಕೆ ಏನು ನೋಡ್ತಾ ಇದ್ದೀರಾ ಇದು ನ್ಯೂ ದುಬೈ ಎಡ ಭಾಗಕ್ಕಿರೋದು ಓಲ್ಡ್ ದುಬೈ ಅಂತೆ ಹೊಸ ಗಾಡಿ ಫಕ್ರವ್ರದ್ದು ಓಹೋ ನೆನ್ನೆ ಬೇರೆ ಇತ್ತು ಇವತ್ತೇ ಬೇರೆ ನೋಡೋಣ ಈಗ ತೆಗೆಯೋದ್ರೊಳಗೆ ಇಲ್ಲೇ ಇರ್ತಾರ ಗುಡ್ ಮಾರ್ನಿಂಗ್ ಫಕ್ರು ಬನ್ನಿ ದುಬೈ ಫ್ರೇಮ್ಗೆ ಹೋಗ್ತೀನಿ ಎಷ್ಟಿದೆ ಫೀಟ್ ಅದು ಹೈಟು ದುಬೈ ಫ್ರೇಮ್ 150 ಮೀಟರ್ 51 ಮೀಟರ್ ಇದೆ ಮೀಟರ್ ಓಹೋ ನಾನು ಫೀಟ್ ಅಲ್ಲ ಅದು ಮೀಟರ್ ಓಹೋ ಇಲ್ಲಿ ನೋಡ್ರಪ್ಪ ಬಂತು ದುಬೈ ಫ್ರೇಮ್ ಇದೆ ಗೋಲ್ಡ್ ಪ್ಲೇಟೆಡ್ ಅಂದ್ರೆ ಗೋಲ್ಡ್ ಇದೆಯಾ ಅದರೊಳಗೆ ಒರಿಜಿನಲ್ ಗೋಲ್ಡ್ ಪ್ಲೇಟೆಡ್ ಓ ಫ್ರೇಮ್ ಫುಲ್ ಪ್ಲೇಟ್ ಅಲ್ಲ ಅದು ಪೇಂಟಿಂಗ್ ತರ ಪ್ಲೇಟ್ ಇದೆ ಅದೇ ಗೋಲ್ಡ್ ಅಷ್ಟು ಗೋಲ್ಡ್ ಯೂಸ್ ಮಾಡಿದೆ ಅದು ಹೌದಾ ನಾನು ಸುಮ್ಮನೆ ಗೋಲ್ಡ್ ಕಲರ್ ಇದೆ ಅನ್ಕೊಂಡಿದ್ದೆ ಗೋಲ್ಡಲ್ಲೇ ಮಾಡೋರಂತೆ ಪ್ಲೇಟೆಡ್ ಅಯ್ಯೋ ಇಲ್ಲಿಂದ ಏನು ಚೆನ್ನಾಗಿ ಕಾಣುತ್ತಿದೆ ಫ್ರೇಮ್ ಇದು ಬಂಧುಗಳೇ ಇಲ್ಲಿ ಕಾರ್ ನಿಲ್ಲಿಸಿದ್ರೆ ಅವ್ರಿಗೆ ಪಾರ್ಕಿಂಗ್ ಚಾರ್ಜಸ್ ಇದೆ ಬಸ್ಗಳಿಗೆ ಏನು ಪಾರ್ಕಿಂಗ್ ಚಾರ್ಜಸ್ ಇಲ್ವಂತೆ ಆಮೇಲೆ 10 ಸೀಟರು 11 ಸೀಟರ್ ಇದೆಯಲ್ಲ ಅವಕ್ಕೆ ಯಾವುದಕ್ಕೂ ಇಲ್ವಂತೆ ಪಾಪ ಟ್ಯಾಕ್ಸಿಗಳಿಗೆ ಕಾರ್ ಚಾರ್ಜಸ್ ತಗೊಂತಾರಂತೆ ಇಲ್ಲಿ 10 ದಿರಮ್ಸು ಸಿಕ್ಕಾಪಡೆ ಪ್ರೈಸ್ ಜಾಸ್ತಿ ಆಯಿತು 10 ನಿಮಿಷದೊಳಗೆ ಹೋದರೆ ಫ್ರೀ ಅಂತೆ ಮಾಲ್ಗಳಲ್ಲೂ ಅಷ್ಟೇ ಇಲ್ಲಿ ಯಾವುದೇ ಪಾರ್ಕಿಂಗ್ ಚಾರ್ಜಸ್ಸು ಏನೂ ಜಾಸ್ತಿ ತಗೊಳ್ಳಲ್ಲ ಏನಂದರೆ ಇನ್ ಕೇಸ್ ಮೂವಿ ಟಿಕೆಟ್ ಏನಾದ್ರು ತೋರಿಸಿದ್ರೆ ಮೂವಿ ನೋಡೋಕ್ಕೆ ಬಂದಿದ್ರೆ ಟಿಕೆಟ್ ತೋರಿಸಿದ್ರೆ ಫ್ರೀ ಆಮೇಲೆ ಇಷ್ಟು ಗಂಟೆ ಅಂತ ಇರುತ್ತೆ ಅಷ್ಟರೊಳಗೆ ಹೋದರೆ ಫ್ರೀ ಈ ಥರ ಎಲ್ಲ ಇದೆ ಮಾಲ್ಗಳಲ್ಲಿ ನಮ್ಮ ಇಂಡಿಯಾ ಥರ ಇಲ್ಲ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ದೂರದಿಂದ ನೋಡಿದ್ರೆ ಒಂದು ಏನು ಫೋಟೋ ಫ್ರೇಮ್ ಅಷ್ಟು ದಪ್ಪನೇ ಇದೆ ಅನಿಸುತ್ತೆ ಹತ್ರಕ್ಕೆ ಬಂದ್ವಿ ಅಂದರೆ ಇದೊಂದು ದೊಡ್ಡ ಕಟ್ಟಡ ಬಂಧುಗಳೇ ಇದು ಇಲ್ಲಿ ನೋಡಿ ಇಲ್ಲಿ ಓ ಗತ್ಲಾಗಿ ಓಹೋ ಇಡೀ ಫ್ರೇಮ್ನೇ ಚಿಂದಲ್ಲಿ ಮಾಡೋರೆ ಅಂತ ಅಂದರೆ ಎಷ್ಟು ಎಕ್ಸ್ಪೆನ್ಸಿವ್ ಫ್ರೇಮ್ ಇರ್ಬೋದು ಗೋಲ್ಡ್ ಅಂದರೆ ಒಳಗಡೆ ಎಲ್ಲ ಗೋಲ್ಡ್ ಹಾಕಿರಲ್ಲ ಇದರೊಳಗೆ ಏನು ಕಾಣಿಸ್ತಾ ಇದೆ ಈ ಪ್ಲೇಟ್ ಐತಲ್ಲ ಇದು ಅದ್ರ ಮೇಲೆ ಗೋಲ್ಡು ಲೇಯರ್ ಹೊಡೆದಿದ್ದಾರೆ ಅಂದರೆ ನೀವು ಚಿನ್ನದ್ದೇನಾದರೂ ಪೇಂಟ್ ಹೊಡೆದ್ರೆ ಕಿತ್ಕೊಂಡು ಹೋಗ್ಬಿಡುತ್ತೆ ಹಂಗಾಗಿ ಚಿನ್ನದ ಕೋಟೆಡ್ ಅಂತೆ ಅದ್ರ ಮೇಲೆ ಅಯ್ಯೋ ಇನ್ನು ಎಷ್ಟು ವರ್ಷ ಆದರೂ ಈ ಕಲರ್ ಹಾಳಾಗಲ್ಲ ಇದು ಹೆಂಗಿದೆ ನೋಡಿ ಒಂದು ರೌಂಡ್ ವಾಕ್ ಮಾಡ್ಕೊಂಬರೋಣ ಸುತ್ತ ಅಯ್ಯೋ ಇದನ್ನು ನೀವು ಏನು ವೀಡಿಯೋದಲ್ಲಿ ನೋಡ್ತಾ ಇದ್ದೀರಾ ಇದ್ರ 100 ಪಟ್ಟು ಶಾಕ್ ಆಗ್ತೀರ ನೀವು ಇಲ್ಲಿಗೆ ಬಂದರೆ ಅಷ್ಟು ದೊಡ್ಡದು ವೀಡಿಯೋದಲ್ಲಿ ಕಾಣೋದು ಬರೀ ಚಿಕ್ಕದಾಗಿ ಕಾಣುತ್ತಷ್ಟೇ ನಿಮಗೆ ನಾನು ನೋಡಿದ್ದೀನಿ ಸುಮಾರು ವೀಡಿಯೋಸ್ಗಳಲ್ಲಿ ಇಷ್ಟೇನಾ ಅನ್ನಂಗೆ ಕಾಣುತ್ತಷ್ಟೇ ಅಯ್ಯೋ ದೇವ್ರೆ ಕಡಿಮೆ ದೊಡ್ಡ ಕೈತಾ ಇದ್ದೇನು ಅಲ್ಲ ಒಂದು 2 ಗ್ರಾಮ್ಗೆ 3 ಗ್ರಾಮ್ ಚಿನ್ನ ತಗೊಳ್ಳೋಕ್ಕೆ ನಾವು ಇಷ್ಟು ಒದ್ದಾಡ್ತೀವಲ್ಲ ಇಡೀ ಬಿಲ್ಡಿಂಗ್ ಕಟ್ಬಿಟ್ಟವರಲ್ಲ ಗೋಲ್ಡ್ ಕೋಟೆಡಲ್ಲಿ ಏನು ಹೇಳೋಣ ಇದಕ್ಕೆ ನಮ್ಮ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯ ಹಿಂಗೆ ಇತ್ತು ಅನಿಸುತ್ತೆ ವಜ್ರ ವೈಢೂರ್ಯಗಳನ್ನು ರಸ್ತೆಯಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಿದ್ದಂಥ ಕಾಲ ಆವಾಗ ರಸ್ತೆಯಲ್ಲೇ ಚೆಲ್ಕೊಂಡು ತಿರುಗಾಡ್ತಾಯಿದ್ರು ಅದು ಆ ಕಾಲ ಇಲ್ಲಿ ಕಾಣಿಸ್ತಾ ಇದೆ ನಮಗೀಗ ಚಿನ್ನನ ದೇವಸ್ಥಾನದೊಳಗೆಲ್ಲ ಬಚ್ಚಿಡೋರು ಇವೆಲ್ಲ ಮಾಡೋರು ಈಗ ಚಿನ್ನನ ಬಚ್ಚಿಡೋಂಥ ವಸ್ತು ಅಲ್ಲ ಅದು ತೋರಿಸೋ ವಸ್ತು ಅಂತ ಇಡೀ ಪ್ರಪಂಚಕ್ಕೆ ಸಾರ್ತವ್ರೆ ಈ ದುಬೈನವರು 1 kg 2 kg ಆದರೂ ಓಕೆ ಇಡೀ ಕಟ್ಟಡದ ಕೋಟೆಡ್ ಗೋಲ್ಡ್ ಕೋಟೆಡಲ್ಲಿ ಇಷ್ಟು ದೊಡ್ಡ ಕಟ್ಟಡ ಕಟ್ಟವ್ರೆ ಅಂತ ಅಂದರೆ ಇಲ್ಲಿ ಕಳ್ತನೇ ಮಾಡಲ್ವ ಯಾರೂ ಕಳ್ತನೇ ಆಗಲ್ಲ ಅಂತ ಅಂದಮೇಲೆ ಇನ್ಯಾಕೆ ಮುಚ್ಚಿಟ್ಟೇನು ಪ್ರಯೋಜನ ತೋರ್ಸೋಣ ಪ್ರಪಂಚಕ್ಕೆ ಅಂತ ಮಾತ್ರ ಎಷ್ಟು ಚಿನ್ನ ಇದೆ ಅಂತ ಅವ್ರು ಸಿರಿತನ ತೋರಿಸ್ತವ್ರು ನೋಡಿ ಇಲ್ಲಿ ಓಹೋ ಸುತ್ತಕ್ಕೆ ಒಂದು 10-15 ನಿಮಿಷ ಬೇಕು ಇದ್ರ ಸುತ್ತ ದುಬೈ ಟೂರ್ ಮಾತ್ರ ಸಿಕ್ಕಾಪಟ್ಟೆ ಮಜಾ ಕೊಡ್ತಾ ಇದೆ ನನಗೆ ಯಾವುದೇ ಟೆನ್ಷನ್ ಆಗ್ದಂಗೆ ಆರಾಮಾಗಿ ಬಂದು ಟೂರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನೀವು ಇದೇ ಥರ ಟೂರ್ನ ಎಂಜಾಯ್ ಮಾಡಬೇಕು ಅಂದರೆ ನಿಮಗೆ ಒಂದು ಬೆಸ್ಟು ಟ್ರಾವೆಲ್ ಕಂಪ್ನಿ ಗೊತ್ತಿರಬೇಕು ನಾನು ನಿಮ್ಗೊಂದು ಕಂಪ್ನಿ ಸಜೆಸ್ಟ್ ಮಾಡ್ತೀನಿ ನಾನು ಬಂದಿರೋದು ಆ ಕಂಪ್ನಿ ಮುಖಾಂತರನೇ ಸಂಗಮ್ ಗ್ರೂಪ್ ಆಫ್ ಹೋಟೆಲ್ಸ್ ಅವರ GT ಹಾಲಿಡೇಸ್ ಅಂತ ಕಂಪ್ನಿ ಸೌತ್ ಇಂಡಿಯಾದ ಅತಿ ದೊಡ್ಡ ಕಂಪ್ನಿ ಇದರಲ್ಲಿ ಸುಮಾರು 350ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾಯಿದ್ದಾರೆ ನಮಗೇನೂ ಟೆನ್ಷನ್ ಇರಲ್ಲ ಬರೀ ನಮ್ಮ ಪಾಸ್ಪೋರ್ಟ್ 6 ತಿಂಗಳು ವ್ಯಾಲಿಡಿಟಿ ಇದ್ದರೆ ಸಾಕು ಅವರಿಗೆ ಕೊಟ್ಟರೆ ನಮ್ಗೆ ಯಾವ ಪ್ಯಾಕೇಜ್ ಬೇಕು ಅಂತಂದರೆ ವೀಸಾ ಗೀಸಾ ಪ್ರತಿಯೊಂದು ಊಟ ತಿಂಡಿ ಹೋಟೆಲ್ಲು ಎಲ್ಲಿ ಸ್ಟೇ ಮಾಡಬೇಕು ಏನು ಎಲ್ಲದನ್ನು ಅವರೇ ನಮಗೆ ಪ್ಲ್ಯಾನ್ ಮಾಡಿ ನಮ್ಮ ಟ್ರಾವೆಲ್ನ ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ ಈಸಿಯಾಗಿ ಮಾಡಿಕೊಡ್ತಾರೆ ನಿಮ್ಗೇನಾದರೂ ಡೀಟೇಲ್ಸ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟಾಗಿ ಹಾಕಿರ್ತೀನಿ ನೀವು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಲಿಂಕು ಪ್ರತಿಯೊಂದು ಕೊಟ್ಟಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಯಾರು ಚಿನ್ನ ಸಿಗುತ್ತೆ ಅಂತ ನೋಡಿ ಎಲ್ಲರೂ ಕೆರೆಯಾಗಿ ಟ್ರೈ ಮಾಡೋರು ಇಲ್ಲಿ ಆಮೇಲೆ ಕೆರೆದಾದ್ಮೇಲೆ ಒಂದು ಚೂರು ಬಿಳಿ ಕಂಡುಬಿಟ್ಟೈತೆ ಆಮೇಲೆ ಓ ಇದು ಚಿನ್ನ ಅಲ್ಲ ಗುರು ಒಳಗಡೆ ಅಂತ ಹಂಗೆ ಬಿಟ್ಟೋಗೋರೆ ಇನ್ನೇನಾದ್ರು ಚಿನ್ನ ಏನಾದ್ರು ಆಗ್ಬಿಟ್ಟಿದ್ರೆ ಇಲ್ಲೇ ನಟ್ಟು ಬೋಲ್ಟ್ ಎಲ್ಲಾನು ಬಿಚ್ಕೊ ಹೋಗ್ಬಿಡೋರು ಹಂಗೆ ಕಟ್ ಮಾಡ್ಕೊಂಡು ಒಂದು ಚೂರ
ಅದು ಎಷ್ಟು ಹೈಟು ಅಂತ ನೋಡಿ ಇಲ್ಲೇ ಗೊತ್ತಾಗುತ್ತೆ. ಜನ ಓಡಾಡ್ತಿರೋದ್ರಿಂದ ಅವರೇ ಕಾಣ್ತಾ ಇಲ್ಲ, ಸಣ್ಣ ಕಾಣಿಸ್ತಾ ಇದ್ದಾರೆ ಅಂದರೆ ಇನ್ನು ಎಷ್ಟು ಹೈಟ್ ಇರ್ಬೋದು. ಈಗ ಅಲ್ಲೇ ಹೋಗ್ತೀವಿ, ಆ ಗ್ಲಾಸಿಂದ ಮೇಲೆ ಕೆಳಗೆ ನೋಡ್ತೀವಿ ಹೆಂಗೆ ಕಾಣುತ್ತೆ ನೋಡೋಣ ಬನ್ನಿ. ಗುಡ್ ಮಾರ್ನಿಂಗ್. ಅಜ್ಜಿ ಅದೇ ವಾಕ್ ಮಾಡ್ಬೋದಾ? ಅಯ್ಯೋ, ಈ ಥರ ಇದ್ರ ಮೇಲೆ ವಾಕ್ ಮಾಡಿರಲಿಲ್ಲ ಯಾವತ್ತು. ಇದೇ ಫಸ್ಟು ನನ್ನ ಲೈಫಲ್ಲಿ ಈ ಥರ ವಾಕ್ ಮಾಡ್ತಾ ಇರೋದು. ಕೆಳಗೆ ನೋಡಿದ್ರೆ ಕೈ ಕಾಲೆಲ್ಲ ನಡುಕ್ತವೆ ನೋಡಿ. ನಡೆದು ಗ್ಲಾಸ್ ಎಲ್ಲ ಒಂಚೂರು ಸ್ಕ್ರ್ಯಾಚ್ ಆಗ್ಬಿಟ್ಟಿದ್ದಾವೆ. ಇನ್ನೇನಾದ್ರು ಸ್ಕ್ರ್ಯಾಚ್ ಆಗಿರಲಿಲ್ಲ ಅಂದಿದ್ದರೆ ಅಪ್ಪೋ ಅಂತ ಕಿರ್ಚಾಡ್ಬಿಡುವೆ ಇಲ್ಲೇ. ಸಡನ್ನಾಗಿ ಫಸ್ಟ್ ಟೈಮ್ ಬಂದು ಹಿಂಗೆ ನೋಡಿದ ತಕ್ಷಣ ಗಾಬರ ಆಗೋಗ್ಬಿಡುತ್ತೆ. ನನ್ನ ಬಲ ಭಾಗಕ್ಕೆ ಏನು ನೋಡ್ತಾ ಇದ್ದೀರಾ, ಇದು ನ್ಯೂ ದುಬೈ, ಎಡ ಭಾಗಕ್ಕಿರೋದು ಓಲ್ಡ್ ದುಬೈ ಅಂತೆ. ಬನ್ನಿ ಈಗ ಹೊಸ ದುಬೈ ನೋಡೋಣ, ಈ ಕಡೆ ಆ ಥರ ಕಾಣುತ್ತೆ ಅಂತ ನೋಡಿ. ಹೊಸ ದುಬೈ ಇದು. ಬನ್ನಿ ಹಳೆ ದುಬೈ, ಈ ಕೆಳಗಡೆ ಎಲ್ಲ ನೋಡ್ಕೊಂಬಂದು ಒಳ್ಳೆ ದುಬೈ ಹೆಂಗಿತ್ತು ಅಂತ. ಅಯ್ಯಪ್ಪೋ ಮತ್ತೆ ಎದುರಿಗೆ ಆಗುತ್ತೆ ಆ ಥರ ಹಳೆ ದುಬೈ ನೋಡೋಣ ಈಗ. ಇಲ್ಲಿ ನೋಡಿ, ಇಲ್ಲಿ ಕಟ್ಟಡಗಳು ಜಾಸ್ತಿ ಕಾಣಲ್ಲ. ಆ ಥರ ಸ್ಕೈ ಕ್ರೇಪರ್ಸ್ ಅಂತ ಏನು ಹೇಳ್ತೀವಿ, ಗಗನ ಚುಂಬಿದ ಕಟ್ಟಡಗಳು ಜಾಸ್ತಿ ಇಲ್ಲ. ಇದು ಹಳೆ ದುಬೈ. ಈ ದುಬೈಲಿ ಯಾವ್ಯಾವುದೆಲ್ಲ ಇದಿದ್ದಾವೆ ಟವರ್ಗಳು, ಬುರ್ಜ್ ಅಂತ ಕರೀತಾರೆ. ಟವರ್ ಅಂದರೆ ಬುರ್ಜ್ ಅಂತ. ಅದ್ರದ್ದೆಲ್ಲ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾವ್ಯಾವುದು ಎಷ್ಟೆಷ್ಟು ಹೈಟ್ ಇದ್ದಾವೆ ಪ್ರತಿಯೊಂದು ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಇದನ್ನು ಬುರ್ಜ್ ಖಲೀಫಾ ಕಂಪ್ಲೀಟ್ ಡೀಟೇಲ್ಸು. ಬುರ್ಜ್ ಖಲೀಫಾದು ಹೈಯೆಸ್ಟ್ ರೆಸ್ಟೋರೆಂಟ್ ಐತಂತೆ ಇಲ್ಲಿ ಬುರ್ಜ್ ಖಲೀಫಾದಲ್ಲಿ. ಯಾವ ಬಿಲ್ಡಿಂಗ್ ಬೇಕಾದರೂ ಕ್ಲಿಕ್ ಮಾಡಿ ಅದ್ರದ್ದು ಎಲ್ಲ ಡೀಟೇಲ್ಸ್ ತೋರಿಸುತ್ತೆ ಕಂಪ್ಲೀಟಾಗಿ. ಇಲ್ಲಿ ನೋಡಿ ಮೇಲ್ಗಡೆ ಯಾವುದೋ ಒಂದು ಎಲಿಯನ್ ಥರ ಕಟ್ಬಿಟ್ಟವ್ರೆ. ಅದು ಹಿಂಗೆ ಆಡ್ತೈತೆ ಅದು. ಅದು ನೋಡಿದ್ರೆ ಮೇಲೆ ದಾರ ಕಟ್ಬಿಟ್ಟು ಆ ಕಡೆಯಿಂದ ಈ ಕಡೆಯಿಂದ ಎಳೆಯ ಥರ ಮೆಕ್ಯಾನಿಸಮ್ ಮಾಡಿಟ್ಟಿರೋದು. ಹಳೆ ದುಬೈ ಹೆಂಗಿತ್ತು ಅನ್ನೋದನ್ನು ಪ್ರತಿಯೊಂದನ್ನು ಚಿತ್ರೀಕರಣ ಮಾಡ್ತಾವೆ ನೋಡಿ. ಪ್ರೊಜೆಕ್ಷನ್ ಬಿಟ್ಟಿರೋದು ಇಲ್ಲಿ ನೋಡಿ. ಇವ್ರದ್ದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ಗಳು ಹೆಂಗೆ ಬೇಯಿಸ್ತಾಯಿದ್ರು ಅಡುಗೆನ. ಓಹೋ, ಯಾವ ಥರ ಬಟ್ಟೆ ಹೊಲಿತಾಯಿದ್ರು ಹಳೆ ಕಾಲದಲ್ಲಿ. ಇನ್ನು ನಿಜವಾಗ್ಲೂ ನಮ್ಮ ಕಣ್ಮುಂದೆ ಕೂತ್ಕೊಂಡು ಹೊಲಿತಾಯಿದ್ರು ಅನ್ನಂಗೆ ಕಾಣಿಸ್ತಾ ಇದೆಯಪ್ಪ ಅವ್ರ ಹಳೆ ಮಿಷಿನ್ಗಳು. ಇದು ನಮ್ಮ ಅಮ್ಮನೂ ಹೊಲಿತಾಯಿದ್ರು ಇದೇ ಥರದ ಮಿಷಿನ್ನು. ಪುಸ್ತಕಗಳು ಹಳೇದು, ಅವ್ರದ್ದು ಲಿಪಿ ಹೆಂಗೆ ಓದ್ತಾಯಿದ್ರು ಮಕ್ಳು ಕೂತ್ಕೊಂಡು ಅನ್ನೋ ನೋಡಿ. ಇವ್ರು ಫರ್ದಾ ಫ್ಯಾಬ್ರಿಕ್ ಅಂತ ಇವ್ರ ಬಟ್ಟೆಗಳನ್ನ ಯಾವ ಥರ ರೆಡಿ ಮಾಡ್ತಾಯಿದ್ರು ಅನ್ನೋದನ್ನು. ಏನು ಯಾವ ಸ್ಕ್ರೀನು ಅಂತ ಗೊತ್ತಾಗ್ತಾ ಇಲ್ಲ. ಏನು 3D ನಮ್ಮ ಮುಂದೆನೇ ಕೂತಿದ್ದಾರೆ ಅನ್ನೋ ಫೀಲ್ ಬರ್ತಾಯಿದೆ ಇದು. ಅವ್ರದ್ದು ಹಳೇ ಅಡುಗೆ ಮಾಡತಕ್ಕಂಥ ಪದಾರ್ಥಗಳು, ಪೆಟ್ಟಿಗೆಗಳು, ಕಬ್ಬಣದ ಪೆಟ್ಟಿಗೆ. ವೆಲ್ಕಮ್ ವೆಲ್ಕಮ್, ಬನ್ನಿ ಬನ್ನಿ ಅಂತ ಕರೀತವ್ರೆ. ವರ್ಚುವಲ್ ಏನೋ ಅವ್ರ ಭಾಷೆಯಲ್ಲಿ ನೀವು ಹೇಳಿದ್ರು. ಇವರು ಜನರಲ್ ಟ್ರೇಡರ್ ಅಂತ. ಯಾವ ಥರ ಟ್ರೇಡ್ ಮಾಡ್ತಾಯಿದ್ರು, ಜನರಲ್ ಟ್ರೇಡರ್. ಇಲ್ಲಿ ಬರ್ತಾ ಇರೋದು ಅಲ್ಲಿ ಪ್ರಾಜೆಕ್ಟ್ ಆಯ್ತಾ ಇದೆ. ಅಲ್ಲಿ ಈ ಕಡೆ ಇರೋದು ಅವ್ರು ಮಾತಾಡ್ತಾ ಇರೋದು ನೋಡಿದ್ರೆ. ಇವ್ರದ್ದು ಸ್ಯಾಫ್ರಾನ್ ಹರ್ಬ್ಸು ಎಲ್ಲ ಸ್ಪೈಸಸ್ಸು ಇವ್ರದ್ದು ಫೀಲ್ ಕೊಡ್ತವ್ರು ಮಾತ್ರ. ಒಳಗಡೆ ಬರುವಾಗ ಆ ಹಳೆ ಲೋಕಕ್ಕೆ ಎಳ್ಕೊಂಡು ಹೋದ್ರು ಅನ್ನೋ ಥರ ಫೀಲ್ ಆಗ್ತಾಯಿದೆ ನಮಗೆ. ಅಂದರೆ ಆ ಸೌಂಡ್ ಎಫೆಕ್ಟ್ಸ್ ಆಗಿರಲಿ ಪ್ರತಿಯೊಂದು ಡೀಟೇಲಾಗಿ ವರ್ಕ್ ಮಾಡೋರು ಅದ್ರ ಹಿಂದೆ. 1960ನೇ ಇಸ್ವಿಲಿ ದುಬೈ ಪ್ಲ್ಯಾನ್ ಮಾಡಿರೋದಿದು. ಲಂಡನ್ನಿಂದ ಆರ್ಕಿಟೆಕ್ಟ್ನ ಕರೆಸ್ಬಿಟ್ಟು ಇಲ್ಲಿನ ರಾಜ ದುಬೈ ಯಾವ ಥರ ಇರಬೇಕು ಅಂತ ಪ್ಲ್ಯಾನ್ ಮಾಡಿದ್ದಂಥ ನಕ್ಷೆ. ಇವೆಲ್ಲ ಹಡಗುಗಳಲ್ಲಿ ಆಗೆಲ್ಲ ಪ್ಲಾಸ್ಟಿಕ್ ಇರಲಿಲ್ವಲ್ಲ, ಇದೇ ರೀತಿ ಬಾಕ್ಸ್ಗಳನ್ನು ಹಾಕೊಂಡು ವಸ್ತುಗಳನ್ನ ಸಾಗ್ಸೋಕ್ಕೆ ಈ ನೋಡಿ ಕ್ಯಾನ್ಗಳು, ಈ ಥರ ಡಬ್ಬಗಳನ್ನು ಉಪಯೋಗಿಸ್ತಾಯಿದ್ರು. ಹಗ್ಗಗಳು ನೋಡ್ತಾ ಇದ್ದೀರಲ್ಲ ಇಲ್ಲಿ ದುಬೈ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದರು ಅಂತ. ಈಗ ಕೆಳಗಡೆ ಇಳಿದು ಬಂದು ಈಗ ಹೊರಗಡೆ ಹೋಗ್ಬೇಕು. ಇನ್ನೇನು ಅಲ್ಲಿ ಹಳೆ ದುಬೈ ಹೆಂಗಿತ್ತು ಅಂತ ಇಲ್ಲಿವರೆಗೆ ತೋರಿಸಿದ್ರು. ಈಗ ಇಲ್ಲಿ ಫ್ಯೂಚರ್ ದುಬೈ ಹೆಂಗೆ ಅಂತ ತೋರಿಸ್ತವ್ರೆ. ನಾವಿರೋದಿಲ್ಲ ಅನಿಸುತ್ತೆ ಇನ್ನು ಭವಿಷ್ಯದಲ್ಲಿ ದುಬೈ ಹೆಂಗಿರುತ್ತೆ ಅಂತ ನೋಡೋಕ್ಕೆ. ಆ ದುಬೈನ ಇಲ್ಲೇ ತೋರಿಸ್ತಾರೆ ನೋಡಿ. ಈಗ ನಿಜವಾಗ್ಲೂ ಸಾಧ್ಯನಾ ಇವೆಲ್ಲ ಮಾಡೋದಕ್ಕೆ? ನಮ್ಗೆ ನಂಬೋಕೆ ಆಗ್ತಾಯಿಲ್ಲ. ಇದನ್ನು ಅವ್ರು ಮಾಡ್ತೀವಿ ಅಂತ ಪ್ಲ್ಯಾನ್ ಹಾಕೋರಲ್ಲ ಫ್ಯೂಚರ್ ದುಬೈನ. 3Dಲಿ ಪ್ರಿಂಟ್ ಮಾಡ್ತಾರಂತೆ ಬಿಲ್ಡಿಂಗ್ಗಳನ್ನ. ಫ್ಯೂಚರಲ್ಲಿ ಮನುಷ್ಯ ಬಿಲ್ಡಿಂಗ್ ಕಟ್ಟಂಗಿಲ್ಲ, ಬಿಲ್ಡಿಂಗ್ನ 3Dಲಿ ಪ್ರಿಂಟ್ ಹಾಕ್ಬಿಡ್ತಾರಂತೆ. ಹಿಂಗೆ ಆಗುತ್ತಾ ನಿಜವಾಗ್ಲೂ? ಯಾರು ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೆ ಇವ್ರು ಬಂದು ನೋಡ್ತಾರೇನೋ ಹಿಂಗೆ. ಅವ್ರೇನಾದ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದು ಅವರು ಒಂದು ಕಂಟೆಂಟ್ ಮಾಡೋಕ್ಕೆ ಇಲ್ಲಿ ವರ್ಚುವಲ್ ವರ್ಲ್ಡು. ಕಾಲಿಂದವ್ರಿಗೆ ಕಾಲ್ ಮಾಡ್ತಾರಂತೆ. ಹೋಗು ಅಸಾಧ್ಯನ ಸಾಧ್ಯ ಮಾಡೋದಂಥ ದುಬೈ ಇನ್ನೊಂದು 100 ವರ್ಷ ಬಿಟ್ಟರೆ
ಅವ್ರು ತೋರಿಸಿದ್ರಲ್ಲ ಅಲ್ಲಿ ಫ್ಯೂಚರ್ ದುಬೈ ಹೆಂಗಿರುತ್ತೆ ಅಂತ, ಅದನ್ನು ಮಾಡಲ್ಲ ಅಂತ ಹೇಳ್ತೀರಾ? ಹೇಳೋಕ್ಕಾಗಲ್ಲ ಗುರು. ಮಾಡಿದ್ರು ಒಂಥರ ಹುಚ್ಚುತನ ಅನ್ನೋದು ಜಾಸ್ತಿ ಇದೆ ಇಲ್ಲಿ. 100 ವರ್ಷದಲ್ಲಿ ಇಂಥ ದುಬೈ ಕಟ್ಟಿದವರು 200 ವರ್ಷದಲ್ಲಿ ಆ ಥರ ವರ್ಚುವಲ್ ವರ್ಲ್ಡ್ ಕ್ರಿಯೇಟ್ ಮಾಡಲ್ವಾ? ನಾವಂತೂ ಇರಲ್ಲ ಅವಾಗ ದುಬೈನ ನೋಡೋದಕ್ಕೆ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ವೀಡಿಯೋ ಇರುತ್ತೇನೋ, ನನ್ನ ಮಕ್ಕಳು ನಮ್ಮ ಮೊಮ್ಮಕ್ಕಳು ನನ್ನ ತಾತ ಇಲ್ಲ ನಮ್ಮ ಅಪ್ಪ ಬಂದು ಈ ಥರ ವೀಡಿಯೋ ಮಾಡೋಗಿದ್ರು, ಇದನ್ನು ನಾವು ಮಾಡ್ತೀವಿ ಅಂತ ಮಾಡಿ ತೋರ್ಸೋಂಥ ಪ್ರಯತ್ನ ಮಾಡ್ತಾರೆ ಅನಿಸುತ್ತೆ. ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬೆಂಗಳೂರಲ್ಲಿ ನಾವು ಕಾಫಿ ಕುಡಿಬೇಕು ಅಂದರೆ ರೋಡಲ್ಲಿ ಸ್ಟ್ರೀಟಲ್ಲಿ ಕಾಫಿ ಮಾಡಿಕೊಡ್ತಾರೆ. ಈಗ ಕಾಫಿ ಮಾಡೋಕ್ಕೆ ಜನನೇ ಬೇಡ, ರೋಬೋಟ್ಗಳು ಬಂದುಬಿಟ್ಟಿದ್ದಾವೆ ದುಬೈಯಲ್ಲಿ. ನೋಡಿ ಇಲ್ಲಿ. I'm preparing your order. I will make it super delicious for you. Thanks for your order. You are already a part of tomorrow. ನಾಳಿಂದ ಭವಿಷ್ಯದಲ್ಲಿದ್ದೀರಾ ಅಂತ ಹೇಳ್ತಿರೋದು. ಅಲ್ಲಾಡ್ಸೋದು ನೋಡಿ ಕಾಫಿ. Thanks for your order. You are already a part of tomorrow. ಭವಿಷ್ಯದಲ್ಲಿ ಇನ್ನೂ ಏನೇನು ಬರುತ್ತೋ ಯಾರಿಗೂ ಗೊತ್ತು. ನಡೀರಿ.